ಧಾರವಾಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಹೆರಿಗೆ ಕೇಂದ್ರದಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಗಿದೆ. ಇಂದು ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಎನ್ಎಚ್ ಕೊಂಡರೆಡ್ಡಿ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳೊಂದಿಗೆ ದೀಪ ಬೆಳಗಿಸುವ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನವನ್ನು ಉದ್ಘಾಟಿಸಿದರು. ಬಳಿಕ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಇಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಧಾರವಾಡ ಜಿಲ್ಲಾಡಳಿತ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ವತಿಯಿಂದ ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಇವತ್ತು ಭಾರತ ಮತ್ತು ಕರ್ನಾಟಕ ನಾವೆಲ್ಲ ಪೋಲಿಯೋ ಮುಕ್ತ ದೇಶ. ಆದರೆ ಅಲ್ಲೆಲ್ಲ ಯುದ್ಧ ಇದು ನಡೆದಿರೋದ್ರಿಂದ ಅವ್ರ ವ್ಯವಸ್ಥೆ ಇಲ್ಲಿ ಹರಡಬಾರ್ದು ಅಂತ ತಿಳ್ಕೊಂಡು ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಡಿಸೆಂಬರ್ದಾಗ ಒಂದು ಬಾರಿ ಮಾಡ್ಯಾರ, ಈಗ ಒಂದು ಬಾರಿ ಮಾಡ್ತಾ ಇದ್ದೇವೆ. ಅದಕ್ಕೆ ಇದು ನಿರಂತರವಾಗಿ ಪ್ರಕ್ರಿಯೆ ಮತ್ತೆ ಅದು ಹರಡಬಾರ್ದು ಅನ್ನೋಂಥದ್ದು ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಭಾರತ ದೇಶ ಪೋಲಿಯೋ ಮುಕ್ತ ದೇಶ ಆಗಿದೆ. ಅದಕ್ಕೆ ಆ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಜಿಲ್ಲಾಧಿಕಾರಿಗಳು, ನಾವು DH ಅವರು, ಮಹಾಪೌರರು, ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಮಾಡಿದ್ದೇವೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ಯಾರೇ ಜನರಿಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ. ಕೆಲವು ಮಂದಿ ತಾಯಂದರು ಪಲ್ಸ್ ಪೋಲಿಯೋ ಆದಂಥ ಮಕ್ಕಳನ್ನ ಜೋಪಾನ ಮಾಡೋದು ನೋಡಿದ್ರೆ ಒಂದು ಕಣ್ಣೀರು ಕಪಾಳಕ್ಕೆ ಬರ್ತಾವ ಅಂತಾರಲ್ಲ, ನಮ್ಮಲ್ಲಿ ಹಂಗಾಗುತ್ತೆ. ಅದಕ್ಕೆ ಅಂಥ ಎಲ್ಲ ವ್ಯವಸ್ಥೆ ತಪ್ಪಿಸ್ಲಿಕ್ಕೆ ಇವತ್ತು ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಆರೋಗ್ಯ ಸಚಿವರಂತ UT ಖಾದರ್ ಸಾಹೇಬರು ಈ ವ್ಯವಸ್ಥೆಗೆ ಜಾರಿ ಮಾಡಲಿಕ್ಕೆ ವಿಶೇಷವಾದಂಥ ಪ್ರಯತ್ನ ಮಾಡ್ತಾರೆ. ಇಂದು ಕೂಡ ನಮ್ಮ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಾಗಿದ್ದರು. ಭಾಳ ಅದ್ಭುತವಾಗಿ ನಮ್ಮಲ್ಲಿ ನಮ್ಮ ಜಿಲ್ಲೆಗೆ ಆಸ್ಪತ್ರೆಗಳನ್ನ ಕೊಟ್ಟರು, PHCಗಳನ್ನ ಕೊಟ್ಟರು. ಇಂಥ ಹಲವಾರು ಆರೋಗ್ಯದ ಬಗ್ಗೆ, ಆರೋಗ್ಯ, ಶಿಕ್ಷಣ ಮತ್ತು ಕುಡಿಯುವ ನೀರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಹೆಲ್ತ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಬೇಕು ಅನ್ನೋಂಥ ವಿಷಯಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನೋಡಿ, ಈಗ ಮುಂಗಾರು ಮಳೆ ಮೇಲೆ ಡಿಪೆಂಡ್ ನಾವು ಏನಿದ್ರು. ಮುಂಗಾರು ಮಳೆ ಇವತ್ತು 40% ಕಡಿಮೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಅದಕ್ಕೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳು ಸರ್ವೆ ಮಾಡ್ರ, ನಾನು ಸರ್ವೆ ಮಾಡೀನಿ. ಯಾವ ರೀತಿಯಾಗಿ ಡಾಟ್ ಡಿಕ್ಲೇರ್ ಆತಂದ್ರೆ ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರಕ್ಕೆ ನಾವು ಪೋರ್ಟಲ್ ಮೂಲಕ ಅವ್ರಿಗೆ ಕಳಿಸ್ಬೇಕಾಗತ್ತೆ. ಅದಕ್ಕೆ ಇನ್ನೇನು ಮಾಡಕ್ಕೆ ಸಾಧ್ಯತೆ ಎಲ್ಲ ಮಾಡ್ತೀವಿ. ಫಸ್ಟ್ ನಾ ಇನ್ನೂ ನಿರೀಕ್ಷೆ ಇಲ್ಲ ಮಳೆ ಆಗ್ಬೋದು ಅಂತ. ಮಳೆ ಆಗದೇ ಇದ್ರೆ ಅನಿವಾರ್ಯ ಡಾಟ್ ಡಿಕ್ಲೇರ್ ಮಾಡ್ತೀವಿ. ಬರಗಾಲ ಗೋಷ್ಠಿ ಆದ ನಂತರ ಎಲ್ಲ ಏನು ಕೊಡಕ್ಕೆ ಸಾಧ್ಯತೆ ರೈತರಿಗೆ ಕೊಡಿಸ್ತಕ್ಕಂಥ ಕೆಲಸದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತೇವೆ. ಇಂದು ಧಾರವಾಡ ಜಿಲ್ಲೆಯಲ್ಲಿ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 2,80,000 ಮಕ್ಕಳನ್ನ ನಾವು ಗುರುತಿಸಿಕೊಂಡಿದ್ದೇವೆ, 5 ವರ್ಷದ ಒಳಗಡೆ ಇರುವಂತಹ ಮಕ್ಕಳನ್ನ. ಈ ಎಲ್ಲ ಮಕ್ಕಳಿಗೆ ಲಸಿಕೆ ಕೊಡೋದಕ್ಕೆ ಸುಮಾರು 3,800 ನಮ್ಮ ಪಲ್ಸ್ ಪೋಲಿಯೋ ವಿತರಕರಿದ್ದಾರೆ. ಅದರ ಜೊತೆಗೆ ಸುಮಾರು 718 ಸೂಪರ್ವೈಸರ್ಸ್ ಇದ್ದಾರೆ. ಇಡೀ ಜಿಲ್ಲಾದ್ಯಂತ ಗ್ರಾಮ ಪಂಚಾಯತಿಯಿಂದ ಇಟ್ಕೊಂಡು ಹಳ್ಳಿಗಳಿಂದ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಎಲ್ಲರೂ ಕೂಡ ತಮ್ಮ 5 ವರ್ಷದ ಒಳಗಿನ ಇರುವಂತಹ ಮಕ್ಕಳಿಗೆ ಲಸಿಕೆಯನ್ನ ಕೊಡಿಸ್ಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಯಾವುದೇ ರೀತಿಯಲ್ಲಿ ಪಲ್ಸ್ ಪೋಲಿಯೋ ಇದು ಕಾಯಿಲೆ ಇರೋದಿಲ್ಲ. ಆದ್ರೆ ನಮ್ಮ ನೆರೆಹೊರೆ ದೇಶಗಳಲ್ಲಿ ಇರುವುದರಿಂದ ಅದರ ಸೋಂಕು ನಮ್ಮ ದೇಶಕ್ಕೆ ತಲುಪಬಾರ್ದು ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆಯವರು ಹಾಗೂ ನಮ್ಮ ಶಾಸಕರು ಮತ್ತೆ ನಮ್ಮ ಮಹಾಪೌರರು ಇದನ್ನ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆ ಸೂಚಿಸ್ತೇನೆ. ಹಾಸ್ಪಿಟಲ್ ಅಲ್ಲಿ ಬಹಳಷ್ಟು ಬಿಲ್ಡಿಂಗ್ ಖಾಲಿ ಇದೆ. ಮೊದಲು ಮೆಟರ್ನಿಟಿ ಒಂದು ಸೆಕ್ಷನ್ ಇತ್ತು, ಇವಾಗೆಲ್ಲ ಟೋಟಲ್ ಬಂದ್ ಆಗಿಬಿಟ್ಟಿದೆ. ಅದೊಂದು ಏನಾದ್ರು ಮತ್ತೆ ವ್ಯವಸ್ಥೆ ಓಪನ್ ಮಾಡಿ ಏನಾದ್ರು ಹೆಲ್ಪ್ ಆಗ್ಬೋದಾ? ಇದು ಹಾಸ್ಪಿಟಲ್ ಬಂದ್ಬಿಟ್ಟು ನಮ್ಮ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಬರುತ್ತೆ. ಸೊ ಅವರಿಗೆ ಏನು ವ್ಯವಸ್ಥೆ ಇದೆ ಅದರಂತೆ ಅವರು ನಡೆಸ್ತಾರೆ. ಪಕ್ಕದಲ್ಲೇ ನಮ್ದು ಜಿಲ್ಲಾ ಆಸ್ಪತ್ರೆ ಕೂಡ ಇದೆ, ಅಲ್ಲೂ ಕೂಡ ಎಲ್ಲ ಫೆಸಿಲಿಟೀಸ್ ಗಳು ಇದೆ. ಅಲ್ಲಿ ಕೂಡ ಮೆಟರ್ನಲ್ ವಾರ್ಡ್ ಕಂಪ್ಲೀಟ್ ಆಗಿ ರನ್ ಆಗ್ತಾ ಇದೆ. ಸೊ ಇಲ್ಲಿ ಅವಶ್ಯಕತೆ ಇದ್ದಲ್ಲಿ ವಿ ವಿಲ್ ಡೆಫಿನೆಟ್ಲಿ ಕೋಆರ್ಡಿನೇಟ್ ವಿತ್ ಕಾರ್ಪೊರೇಷನ್ ಅಂಡ್ ವಿ ವಿಲ್ ಪ್ಲಾನ್ ಫಾರ್ ಇಟ್. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0 ರಿಂದ 5 ವರ್ಷದ ಮಕ್ಕಳು 2,08,779 ಜನ. ಟೋಟಲ್ ನಾವು 809 ಬೂತ್ಗಳ ಆಕ್ಟಿವಿಟೀಸ್ ನಡೀತಾ ಇದೆ. ಈಗ ಆಲ್ರೆಡಿ ನಾವು ಮೋರ್ ದನ್ 50% ನಾವು ಇವತ್ತು ಕವರ್ ಮಾಡಿ 100% ಕವರೇಜ್ ಮಾಡಲಿಕ್ಕೆ ಎಲ್ಲಾ ಸಿಬ್ಬಂದಿ ನಾವು ಇನ್ಸ್ಟ್ರಕ್ಷನ್ ನೀಡಿದೆವು. ಸೊ 4 ದಿವಸದ ಕಾರ್ಯಕ್ರಮ, ಅರ್ಬನ್ದಲ್ಲಿ 4 ದಿವಸ, ರೂರಲ್ನಲ್ಲಿ 3 ದಿವಸ. ಮೊದಲೇ ಬೂತ್ ಡೇ ರೂರಲ್ ಮತ್ತು ಅರ್ಬನ್ಗೆ ಸಂಬಂಧಪಟ್ಟಿದ್ದು. ಅರ್ಬನ್ದಲ್ಲಿ 3 ದಿವಸ ಹೌಸ್ ಟು ಹೌಸ್ ಸರ್ವೆ, ಆಮೇಲೆ ರೂರಲ್ನಲ್ಲಿ 2 ದಿವಸ ಹೌಸ್ ಟು ಹೌಸ್ ಸರ್ವೆ. ಆಮೇಲೆ ಟೋಟಲ್ ಮನೆಗಳು ಬಂದು 4,31,289 ಮನೆಗಳು.
218 ಜನ ಸೂಪರ್ವೈಸರ್ಸು, 3882 ವ್ಯಾಕ್ಸಿನೇಟರ್ಸ್ ನಾವು ರೆಡಿ ಮಾಡಿಕೆಸಿ ಈಗ ಧಾರವಾಡ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವು ಜಿಲ್ಲಾಡಳಿತ ಆಯ್ತು ಮತ್ತು ಜಿಲ್ಲಾ ಪಂಚಾಯತ್, ಆಮೇಲೆ ನಮ್ಮ DC ಮೇಡಮ್ ಅವರು ಇರ್ಬೋದು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು, ನಮ್ಮ ಇಲಾಖೆಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸೂಚಿಸಿದ್ದಾರೆ. ಎಷ್ಟು ದಿವಸ ಇದು ಅರ್ಬನ್ದಲ್ಲಿ 4 ದಿವಸ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ. ಹುಬ್ಳಿಯಲ್ಲಿ ಅಲ್ಲಿ ಮಾನ್ಯ MP ಸಾಹೇಬರು ಪ್ರಹ್ಲಾದ್ ಜೋಶಿ ಸಾಹೇಬರು ಚಿಟ್ಗುಪ್ಪೆ ಹಾಸ್ಪಿಟಲ್ ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಹನಿ ಹಾಕೋದ್ ಇವತ್ತಿದೆ 10:30 10:30 ಇದೆ. ಇಲ್ಲಿ ಮುಗಿದ ತಕ್ಷಣ ನಾವಲ್ಲಿ ಚಿಟ್ಗುಪ್ಪೆ ಹಾಸ್ಪಿಟಲ್ ಹುಬ್ಳಿ. ನಮಸ್ಕಾರ. ಇವತ್ತು ಜೂನ್ 28ರಂದು ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಧಾರವಾಡ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ದೀವಿ. ನಮ್ ಧಾರವಾಡ ತಾಲೂಕಿನಲ್ಲೂ ಅರ್ಬನ್ ಮತ್ತೆ ರೂರಲ್ 2 ಕಡೆನೂ ಮಾಡ್ತಾ ಇದ್ದೀವಿ. ರೂರಲ್ ಅಲ್ಲಿ ನಾವು 3 ದಿವಸ ಮಾಡ್ತೀವಿ, ಸಂಡೇ, ಮಂಡೇ ಮತ್ತೆ ಟ್ಯೂಸ್ಡೇ. ಅರ್ಬನ್ ಅಲ್ಲಿ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ. ಅದ್ರ ತಕ್ಕಂತೆ ನಾವು ಈಗಾಗಲೇ ಬೂತ್ ಗಳನ್ನ ಆಯೋಜನೆ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಸೂಪರ್ವೈಸರ್ಸ್ ಮತ್ತೆ ಬೇಕಾದಂತ ವ್ಯಾಕ್ಸಿನ್ ಮತ್ತೆ ವೆಹಿಕಲ್ಸ್ ಅನ್ನೆಲ್ಲ ಈಗ ಕೊಟ್ಟು ಕಳಿಸು. ಈಗ 8 ಗಂಟೆಗೆ ಆಲ್ರೆಡಿ ಎಲ್ಲಾ ಕಡೆ ಸ್ಟಾರ್ಟ್ ಆಗಿದೆ. ಇದ್ರ ಜೊತೆಗೆ ನಾವು ರೈಲ್ವೆ ನಿಲ್ದಾಣ, ಬಸ್ ಸ್ಟ್ಯಾಂಡು ಮತ್ತೆ ಹಳೆ ಬಸ್ ಸ್ಟ್ಯಾಂಡು ಮತ್ತೆ ನಮ್ BRTS ಬಸ್ ಸ್ಟ್ಯಾಂಡ್ ಅಲ್ಲೂ ಸಹ ಮಕ್ಕಳನ್ನ ಈ ಪೋಲಿಯೋ ಲಸಿಕೆ ಹಾಕ್ಲಿಕ್ಕೆ ಹಮ್ಮಿಕೊಂಡಿದ್ದೀವಿ. 0 to 5 years ಎಲ್ಲಾ ಮಕ್ಕಳಿಗೂ ಈ ಲಸಿಕೆಯನ್ನ ಹಾಕಿ ನಮ್ಮ DHO ಅವರಾದ್ರು ಮತ್ತೆ CO, DC ಅವರ ಎಲ್ಲಾರ ಸಹಕಾರದಿಂದ ನಮ್ ಧಾರವಾಡ ತಾಲೂಕಾದಂತ ಈ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನವನ್ನ ಪೂರ್ಣಗೊಳಿಸ್ತೀವಿ, ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತೀವಿ. ಡಾಕ್ಟರ್ ತನುಜಾ, ತಾಲೂಕಾ ಆರೋಗ್ಯಾಧಿಕಾರಿ, ಧಾರವಾಡ. ರಿಪೋರ್ಟ್ ಆಗ್ಲಿಲ್ಲ ಆದ್ರೂ ಕೂಡ ನಾವು ರಕ್ಷಿಸಿಕೊಳ್ಳಲಿಕ್ಕೆ ಮತ್ತು ಸಮಾಜದಲ್ಲಿ ಒಂದು ಹರ್ಡ್ ಇಮ್ಯುನಿಟಿ ಬರಲಿ, ಕಮ್ಯುನಿಟಿ ಇಮ್ಯುನಿಟಿ ಬರಲಿ ಅಂತ ಹೇಳಿ ನಾವು ಈ ಒಂದು ಲಸಿಕಾ ಕಾರ್ಯಕ್ರಮ ನ್ಯಾಷನಲ್ ಇಮ್ಯುನೈಸೇಷನ್ ಡೇಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಸರ್ಕಾರದ ಆದೇಶದ ಪ್ರಕಾರ ನಾವು ಎಲ್ಲರಿಗೂ ಮಾಡ್ತಾ ಇದ್ದೇವೆ. ಹಾಗೂ 5 ವರ್ಷದ ಕೆಳಗಿನ ಎಲ್ಲ ಮಕ್ಕಳಿಗೂ ಕೂಡ ನಾವು ಮೊದಲು ಹಾಕಿಸ್ಕೊಂಡ್ಲಿ ಅಥವಾ ಬಿಡ್ಲಿ, ಇವಾಗ ಕಂಪಲ್ಸರಿ ಹಾಕ್ಲೇಬೇಕು, ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಪ್ರತಿ ಬೂತ್ ಅಲ್ಲಿ ಕೂಡ ಅಂದ್ರೆ ಓಣಿಗಳಲ್ಲಿ ಬೂತ್ಗಳಿದಾವೆ. ಆ ಎಲ್ಲ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ನಾವು ಪೋಲಿಯೋ ಏನು ಒಂದು ದೊಡ್ಡ ಪಿಡುಗು ರೋಗ ಇದೆ, ಇದನ್ನ ಹೋಗ್ಲಾಡ್ಸೋ ಸಲುವಾಗಿ ನಾವು ಈ ಒಂದು 4 ದಿವಸದ ಅಭಿಯಾನವನ್ನ ಇಡೀ ರಾಷ್ಟ್ರದಾದ್ಯಂತ 5 ವರ್ಷದ ಕೆಳಗಿನ ಮಕ್ಕಳಿಗೆ, ಈಗ ಹುಟ್ಟಿದ ಕೂಸು ಮತ್ತೆ 5 ವರ್ಷದ ಎಲ್ಲ ಮಕ್ಕಳಿಗೆ ಹಿಂದೆ ಎಷ್ಟೇ ಸಲ ವ್ಯಾಕ್ಸಿನೇಷನ್ ಆಗಿರ್ಲಿ ಮತ್ತೆ ಮುಂದೆ ಎಷ್ಟೇ ಸಲ ಇದನ್ನ ಹಾಕ್ಸ್ಕೊಂಡಿದ್ರು ಸಹ ಈ ದಿವಸ ತಪ್ಪದೆ ಬಂದು, ಇದೇ ದಿವಸ ಅಂದ್ರೆ 28ನೇ ತಾರೀಕು ಭಾನುವಾರ ಭೂತಿನ ದಿವಸನೇ ಬಂದು ತಾವು ತಮ್ಮ ಪೋಷಕರು ತಮ್ಮ ಮಕ್ಕಳನ್ನು ಕರೆತಂದು ಈ ದಿವಸ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ರಾಷ್ಟ್ರದಿಂದ ಮತ್ತೆ ನಮ್ಮ ಹಾಗೆ ಜನರಿಗೆ ಇದನ್ನ ಆಶಯಿಸ್ತಾ ಪೋಲಿಯೋನ ಹೋಗ್ಲಾಡಿಸೋದಕ್ಕೆ ತಮ್ಮೆಲ್ಲರ ನಾವು ಸಹಕಾರವನ್ನು ಕೋರ್ತಾ ಇದ್ದೇವೆ. ನಾವೆಲ್ಲರೂ ಒಟ್ಟಿಗೆ ಇದನ್ನ ಕೈ ಜೋಡಿಸಿ ಪೋಲಿಯೋ ರೋಗವನ್ನ ದೂರ ಮಾಡೋಣ ಅಂತ ಹೇಳಿ ಈ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದೀವಿ. ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದಗಳು. ಡಾಕ್ಟರ್ ಉಮಾ ಅಂತ ಹೇಳಿ ಧಾರವಾಡ ಜಿಲ್ಲೆಯ ನೋಡಲ್ ಅಧಿಕಾರಿ ಇದ್ದೀನಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅಸಿಸ್ಟೆಂಟ್ ಡೆಪ್ಯೂಟಿ ಡೈರೆಕ್ಟರ್. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು, ವೈದ್ಯರು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ರಾಜ್ಯಾದ್ಯಂತ ಈ ವಿಶೇಷ ಅಭಿಯಾನ ನಡೆಯುತ್ತಿದ್ದು, ಯಾವುದೇ ಮಗು ಪೋಲಿಯೋ ಹನಿಯಿಂದ ವಂಚಿತವಾಗದಂತೆ ಪೋಷಕರು ಸಹಕರಿಸುವಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಎಲ್ಲ ಪೋಷಕರು ಭಾಗವಹಿಸಿ ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸುವಂತೆ ಆರೋಗ್ಯ ಇಲಾಖೆ ಮತ್ತೊಮ್ಮೆ ಮನವಿ ಮಾಡಿದೆ.